ಜಗತ್ತಿನ ಸ್ಪೆಷಲ್ ಜರ್ನಿ ಫಿಲ್ಮಿ ಫಂಡಾಗೆ ಸ್ವಾಗತ. ನಾನ್ ದೀಪಾ. ಸಾಕಷ್ಟು ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಚಿತ್ರ ಬದುಕನ್ನ ಆರಂಭಿಸಿ ನಂತರ ಅನ್ಯ ಭಾಷೆಗಳಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಕನ್ನಡ ಚಿತ್ರರಂಗ ಅವರನ್ನ ಮರ್ತೇ ಬಿಡ್ತು ಅನ್ನೋ ಹೊತ್ತಿಗೆ ಥಟ್ ಅಂತ ಯಾವುದೋ ಒಂದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಸುಮಾರು 10 ವರ್ಷಗಳ ಹಿಂದೆ ಶ್ರೀಮಂಜುನಾಥ ಚಿತ್ರದಲ್ಲಿ ಅಭಿನಯಿಸಿದ್ದ ಅರ್ಜುನ್ ಸರ್ಜಾ ಈಗ ಕನ್ನಡಕ್ಕೆ ಮತ್ತೆ ಮರಳಿದ್ದಾರೆ. ಆಕ್ಷನ್ ಕಿಂಗ್ ಎಂದೇ ಖ್ಯಾತಿ ಇರೋ ಬಹುಭಾಷಾ ನಟ ಅರ್ಜುನ್ ಸರ್ಜಾ ಈಗ 10 ವರ್ಷಗಳ ನಂತರ ಕನ್ನಡ ಚಿತ್ರವೊಂದರಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ. ಚಿತ್ರದ ಹೆಸರು ಕಾಂಟ್ರಾಕ್ಟ್. ನಗರದ ಕಂಠೀರವ ಸ್ಟುಡಿಯೋದಲ್ಲಿ ಈ ಚಿತ್ರದ ಮುಹೂರ್ತ ನೆರವೇರಿತು. ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕನ್ನಡಿಗನ ಕನ್ನಡದ ಮಾತು ಇಲ್ಲಿದೆ. ನಾನೇ ಯೋಚನೆ ಮಾಡಿದ್ರೆ 10 ವರ್ಷ ಆಗೋಯ್ತು ನಾನು ಕನ್ನಡದಲ್ಲಿ ಆಕ್ಟ್ ಮಾಡಿ ಅನಿಸುತ್ತೆ. ಅಂಡ್ ಇಟ್ಸ್ ಅನ್ಫಾರ್ಚುನೇಟ್. ಇಷ್ಟು ಗ್ಯಾಪ್ ಕೊಡಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ತಮಿಳು ತೆಲುಗು ಎಲ್ಲ ಪಿಕ್ಚರ್ ಮಾಡ್ತಾ ಪ್ರೊಡಕ್ಷನ್ ಡೈರೆಕ್ಷನ್ ಮಾಡ್ತಾ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಂಡ್ ಬೆಟರ್ ಲೇಟ್ ದೆನ್ ಈಗ ಮಾಡಿದೆ. ಚಿತ್ರದಲ್ಲಿ ಅರ್ಜುನ್ ಜೊತೆ ಟಾಲಿವುಡ್ನ ನಟ ನಿರ್ದೇಶಕ ಜೆಡಿ ಚಕ್ರವರ್ತಿ ಸಹ ನಟಿಸುತ್ತಿದ್ದಾರೆ. ಅಲ್ಲದೆ ಬಾಲಿವುಡ್ ನಟಿ ಮಿನಿಷಾ ಲಾಂಬಾ ಮತ್ತು ಮಲ್ಲಿಕಾ ಶೆರಾವತ್ ನಟಿಸುತ್ತಿದ್ದಾರೆ. ನಿರ್ದೇಶಕನಾಗಿ ನಟನಾಗಿ ಸಾಕಷ್ಟು ಹಿಟ್ ಚಿತ್ರಗಳನ್ನ ನೀಡಿರೋ ಜೆಡಿ ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಸದ್ಯದಲ್ಲೇ ಕನ್ನಡ ಚಿತ್ರವೊಂದನ್ನ ನಿರ್ದೇಶನ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. It is an action film. It's got all the commercial ingredients. See, I basically like films which have got lots of high energy. It's a triangle love story. It's got all the ingredients, as I said and mentioned before. ಉಪೇಂದ್ರ ಅಭಿನಯದ ಶ್ರೀಮತಿ ಚಿತ್ರದಲ್ಲಿ ಕೋ ಡೈರೆಕ್ಟರ್ ಆಗಿದ್ದ ಜೆಡಿ ಚಕ್ರವರ್ತಿ ಅವರ ಶಿಷ್ಯ ಸಮೀರ್ ಈ ಚಿತ್ರಕ್ಕೆ ಸಾರಥ್ಯ ವಹಿಸಿದ್ದಾರೆ. ನಿರ್ದೇಶನದ ಜೊತೆ ಕಥೆ ಚಿತ್ರಕಥೆ ಬರೆದಿದ್ದಾರೆ. ಬಾಲಿವುಡ್ ನಟಿ ಮಿನಿಷಾ ಲಾಂಬಾ ಈ ಚಿತ್ರದಲ್ಲಿ ಅರ್ಜುನ್ ಸರ್ಜಾಗೆ ಜೋಡಿ. ಇವರಿಗೂ ಈ ಚಿತ್ರ ಮೊದಲ ಕನ್ನಡ ಸಿನಿಮಾ. In this film, it's called Contract, and I am working with Arjun sir and JD sir. So I am playing the role of wife of Arjun sir. ఇండిపెండెంట్ గా ఫస్ట్ మూవీ ఇది. ఇంతకుముందు వర్మ కార్పొరేషన్లో చేశాను నేను, రామ్ గోపాల్ వర్మ కార్పొరేషన్. అందులో వచ్చేసి జేడి గారి అసిస్టెంట్ నేను, ఆయన దగ్గర కో డైరెక్టర్గా చేశాను. అలాగే ఇక్కడ కన్నడలో కూడా మూవీ చేశాను. అప్పుడే ఈ బంధం ఏర్పడింది అనమాట. అందుకే ఫస్ట్ మూవీ కన్నడలో చేయాలనుకున్నాను. ಇಂದಿನಿಂದಲೇ ಚಿತ್ರೀಕರಣ ಆರಂಭವಾಗಿದ್ದು ಬೆಂಗಳೂರು, ಮೈಸೂರು ಮತ್ತು ಹೈದರಾಬಾದ್ನಲ್ಲಿ ಶೂಟಿಂಗ್ ಮುಂದುವರಿಯಲಿದೆ. ಚಿತ್ರವನ್ನ ಕನ್ನಡ, ತಮಿಳು, ತೆಲುಗು ಹೀಗೆ 3 ಭಾಷೆಗಳಲ್ಲಿ ಬಿಡುಗಡೆ ಮಾಡೋ ಪ್ಲಾನ್ ಇದೆ. ಮುಂದಿನ ವರ್ಷದ ಏಪ್ರಿಲ್ನಲ್ಲಿ ಚಿತ್ರ ತೆರೆಗೆ ಬರೋ ಸಾಧ್ಯತೆ ಇದೆ. ಒಟ್ನಲ್ಲಿ ಇತ್ತೀಚೆಗೆ ಕನ್ನಡದಿಂದ ಮರೆಯಾಗಿದ್ದ ಪ್ರತಿಭಾವಂತರು ಕನ್ನಡ ಚಿತ್ರರಂಗಕ್ಕೆ ಮರಳಿ ಬರ್ತಿರೋದು ಎಲ್ಲರಿಗೂ ಸಂತಸ ತಂದಿದೆ ಅನ್ನಬಹುದು. ಸಂದೀಪ್, TV9 ಬೆಂಗಳೂರು.